ಎಲ್ಲ ಜ್ಯೋತಿಷ್ಯ ಗುರುಗಳಿಗೂ ವಿದ್ಯಾರ್ಥಿಗಳಿಗೂ ಕೂಡ ನನ್ನ ನಮಸ್ಕಾರಗಳು. ನಾನು ಈ ದಿನ ಡಿ.ಕೆ. ಶಿವಕುಮಾರ್ ಅವರ ಜಾತಕದ ಬಗ್ಗೆ ವಿಶ್ಲೇಷಣೆ ಮಾಡಲು ಇಚ್ಛಿಸುತ್ತೇನೆ. ಇದು ಅಡ್ವಾನ್ಸ್ಡ್ KP ಪದ್ಧತಿಯಲ್ಲಿದೆ. KB ಪದ್ಧತಿಯಲ್ಲಿ ಹೇಗೆ ನಾವು ರಿಸಲ್ಟನ್ನು ಹೆಚ್ಚು ಕರಾರುವಾಗಿ ಪಡೆಯಬಹುದು ಎಂಬುದನ್ನು ತಿಳಿಯಬಹುದು. ಇಲ್ಲಿ ಪ್ರಾರಂಭದಲ್ಲಿ ನಾನು ಸ್ವಲ್ಪ ವೇದಿಕ್ ಅಸ್ಟ್ರಾಲಜಿ ಮುಖೇನೂ ಕೂಡ ಸ್ವಲ್ಪ ಭಾಗ ತೆಗೆದುಕೊಂಡು ಮುಂದೆ ಅಡ್ವಾನ್ಸ್ಡ್ KP ಸಿಸ್ಟಮ್ನಲ್ಲಿ ಅದನ್ನು ಹೇಗೆ ಸ್ವಲ್ಪ ಕರಾರುವಾಗಿ ತೆಗೆದುಕೊಳ್ಳಬಹುದು, ರಿಸಲ್ಟನ್ನು ಪಡೆಯಬಹುದು ಎಂಬುದರ ಬಗ್ಗೆ ತಿಳಿಸಲು ಇಚ್ಛಿಸ್ತೇನೆ. ಈಗ ನಾವು ಈ ಜಾತಕವನ್ನು ಪರಿಶೀಲಿಸೋಣ. ಇಲ್ಲಿ ಮುಖ್ಯವಾಗಿ ಒಂದು ಅಂಶವನ್ನು ನೀವು ಗಮನಿಸಬೇಕಾಗುತ್ತೆ. ಯಾವ ಗ್ರಹವು ಶಿವಕುಮಾರ್ ಅವರಿಗೆ ಜೈಲುವಾಸವನ್ನು ನೀಡಿತ್ತೋ, ಜೈಲುವಾಸಕ್ಕೆ ಕಾರಣವಾಗಿತ್ತೋ, ಅದೇ ಗ್ರಹ ಹೇಗೆ ಇವರಿಗೆ ಪದವಿಯಲ್ಲಿ ಉನ್ನತ ಪದವಿಯನ್ನು ನೀಡಿದ. ರಾಹು ಭಗವಾನ್ ಹೇಗೆ DCM ಸ್ಥಾನದಿಂದ CM ಸ್ಥಾನವನ್ನು ನೀಡಿದೆ ಎಂಬುದರ ಬಗ್ಗೆ ಸ್ವಲ್ಪ ಫೋಕಸ್ ಮಾಡೋಣ. ಇಲ್ಲಿ ಈಗ ಪ್ರಾರಂಭ ಮಾಡೋಣ. ಡಿ.ಕೆ. ಶಿವಕುಮಾರ್ ನಮಗೆ ತಿಳಿದಿರೋ ಪ್ರಕಾರ 15/5/61 5:15 AM ಕನಕಪುರ ಇಲ್ಲಿ ಜನನವಾಗಿರೋದನ್ನು ತಿಳಿಸಿದೆ. ಹದಿನೈದು 5/61 ಸೋಮವಾರ 5:15 AM ನಕ್ಷತ್ರ ಕೃತಿಕಾ ನಕ್ಷತ್ರ 3ನೇ ಪಾದ. ಕೃತಿಕಾ ನಕ್ಷತ್ರಕ್ಕೆ ರವಿದಶೆ 2 ವರ್ಷ 8 ತಿಂಗಳು ಬ್ಯಾಲೆನ್ಸ್ಡ್ ದಶ. ಈಗ ನಾವು ಇಲ್ಲಿ ವಿಷಯಕ್ಕೆ ಬರೋಣ. ಇಲ್ಲಿ ಮೇಷ ಲಗ್ನವಾಗಿದ್ದು ಲಗ್ನಾಧಿಪತಿ ಕುಜನು ಚತುರ್ಥದಲ್ಲಿ ಇದ್ದಾನೆ. ಮತ್ತೆ ಚತುರ್ಥದಲ್ಲಿ ಇದ್ದಾಗ್ಯೂ ಕೂಡ ಇಲ್ಲಿ ನೀಚನಾಗಿದ್ದರೂ ನೀಚಭಂಗ ರಾಜಯೋಗ ಉಂಟಾಗಿದೆ. ಕಾರಣ ಈ ಕುಜ ಈ ಕಟಕ ರಾಶಿಯಲ್ಲಿ ಉಚ್ಚನಾಗುವಂತಹ ಗ್ರಹ ಗುರು ಲಗ್ನಾತ್ ಕೇಂದ್ರದಲ್ಲಿ ಇದ್ದಾನೆ, ದಶಮ ಕೇಂದ್ರದಲ್ಲಿ ಇದ್ದಾನೆ. ಇದು ನೀಚಭಂಗ ರಾಜಯೋಗ. ಅದೇ ರೀತಿ ಗುರುವೂ ಕೂಡ ನೀಚನಾಗಿದ್ದು
ಇಲ್ಲಿ ಉಚ್ಚನಾಗುವ ಗ್ರಹ ಲಗ್ನಾತ್ ಚತುರ್ಥದಲ್ಲಿದ್ದಾನೆ. ಪರಸ್ಪರ ದೃಷ್ಟಿ. ಇವೆಲ್ಲವೂ ಕೂಡ ನೀಚಭಂಗ ರಾಜಯೋಗ. ಅಂದರೆ ಪದವಿಯಲ್ಲಿರುವವರಿಗೆ, ರಾಜಕೀಯ ಕ್ಷೇತ್ರದಲ್ಲಿ ಇರುವವರಿಗೆ ಪೂರಕವಾದ ಯೋಗ ಬಲಗಳು. ಅದೇ ರೀತಿ ಇವರಿಗೆ ಪಂಚಮಹಾಪುರುಷ ಯೋಗಗಳಲ್ಲಿ ಲಗ್ನಾತ್ ಶನಿ ದಶಮ ಕೇಂದ್ರದಲ್ಲಿ ಸ್ವಕ್ಷೇತ್ರದಲ್ಲಿ ಇರುವುದರಿಂದ ಶಶಯೋಗ ಉಂಟಾಗಿದೆ. ಇದು ಕೂಡ ಲಗ್ನಕ್ಕೆ ಬಲಿಷ್ಠವನ್ನು ಉಂಟು ಮಾಡುತ್ತೆ. ಸಮಾಜದಲ್ಲಿ ತನ್ನ ಸಮುದಾಯದ ಒಳಗೆ ಲೀಡರ್ಶಿಪ್ ಅನ್ನು ಪಡೆಯುವ ಒಂದು ಅವಕಾಶವನ್ನು ತಿಳಿಸುತ್ತೆ. ಅದೃಷ್ಟವಶಾತ್ ಅವರಿಗೆ ಈಗ ನಡೆಯುತ್ತಿರುವಂತಹ ದೆಸೆ ಇದೇ ಆಗಿದೆ. ಇನ್ನು ಪರ್ವತ ಯೋಗ ಲಗ್ನಾಧಿಪತಿ ಕುಜನಿಗೂ ವ್ಯಯಾಧಿಪತಿ ಗುರುವಿಗೂ ಪರಸ್ಪರ ದೃಷ್ಟಿ ಸಂಬಂಧ. ಇದು ಕೂಡ ಒಂದು ರಾಜಕೀಯ ವ್ಯಕ್ತಿಗಳಿಗೆ ಪೂರಕವಾದ ಭಾವ. ಇದು ಕೂಡ ಜಾತಕರು ಯಾವುದಾದ್ರೂ ಒಂದು ಸಂಸ್ಥೆ, ಪಟ್ಟಣ ಅಥವಾ ಗ್ರಾಮದ ಲೀಡರ್ಶಿಪ್ ಅನ್ನು ವಹಿಸಿಕೊಳ್ತಾರೆ. ಸ್ವಲ್ಪ ಮಟ್ಟಿಗೆ ಹಾಸ್ಯ ಮನೋಪ್ರವೃತ್ತಿ ಉಳ್ಳವರು ಆಗಿರ್ತಾರೆ. ಇನ್ನು ಅನೇಕ ರಾಜಯೋಗಗಳಿದೆ. ಲಗ್ನಾಧಿಪತಿ 9ನೇ ಮದುವೆ ಪರಸ್ಪರ ದೃಷ್ಟಿ ಇರುವಂಥದ್ದು, ಲಗ್ನಾಧಿಪತಿಗೂ 10ನೇ ಮನೆ ಅಧಿಪತಿಗೂ ಪರಸ್ಪರ ದೃಷ್ಟಿ, 4, 5ನೇ ಮನೆಯ ಸಂಬಂಧ, 9ನೇ ಅತಿ ಮನೆಯ ಸಂಯೋಜನೆ, 9 ಮತ್ತು 10ನೇ ಮನೆ ಕರ್ಮ ಭಾಗ್ಯ ಕರ್ಮಭಾವಕ್ಕೂ ಇರುವಂತಹ ಸಂಬಂಧ. ಇವೆಲ್ಲವೂ ಕೂಡ ಅತ್ಯಂತ ಪೂರಕವಾದ ಭಾವಗಳು. ಇನ್ನು ಸುಖಸ್ಥಾನದಲ್ಲಿ ಕುಜ ಇದ್ದು ಶನಿ ದೃಷ್ಟಿ ನೋಡುವುದರಿಂದ ತಾಯಿಗೆ ಸ್ವಲ್ಪ ದಿನಕಾಲ ತೊಂದರೆಗಳು ಸ್ವಲ್ಪ ತೊಂದರೆಗಳಿದ್ದಾಗಿ ಕೂಡ ಲಗ್ನಾಧಿಪತಿಗೂ ಮತ್ತೆ ಸುಖೇಶನಿಗೂ ಮಿತ್ರತ್ವ ಹಾಗೂ ಚಂದ್ರನು ಉಚ್ಚನಾಗಿರುವುದರಿಂದ ಜಾತಕರಿಗೆ ತಾಯಿಯ ಆಶೀರ್ವಾದ ಸದಾ ಇರುತ್ತದೆ. ಅವರ ಜೀವನಕ್ಕೆ ಮೌಲ್ಯವನ್ನು ನೀಡುತ್ತೆ. ಅಂದರೆ ಮಾತೃ ಆಶೀರ್ವಾದ ಯೋಗ ಸದಾ ಇರುತ್ತೆ ಜಾತಕರಿಗೆ. ಇನ್ನು ಸಹೋದರ ವಿಚಾರವಾಗಿ ನೋಡಿದಾಗ 3ನೇ ಭಾವವನ್ನು ನೋಡುತ್ತೇವೆ. 3ನೇ ಭಾವವು ಭ್ರಾತೃವೃದ್ಧಿ ಯೋಗ ಇದರಲ್ಲಿದೆ. ತೃತೀಯಾಧಿಪತಿಯು ಬುಧನು ಧನಸ್ಥಾನದಲ್ಲಿ ರವಿ ಜೊತೆ ಇದ್ದು ಉಚ್ಚ ಗ್ರಹದ ಸಂಪರ್ಕ ಇರುವುದರಿಂದ ಐಶ್ವರ್ಯವಂತ ಧನವಂತ ಸಹೋದರ
ಪ್ರಭಾವಶಾಲಿ ಸಹೋದರ, ಅವರಿಂದ ಜಾತಕರಿಗೆ ಅತಿ ಉತ್ತಮವಾದ ಸಪೋರ್ಟ್, ಬೆಂಬಲ ಸೂಚಿಸುತ್ತೆ. ಇವು ಮುಖ್ಯವಾಗಿ ಕಾಣುವಂತಹ ಯೋಗಗಳು. ಇಲ್ಲಿ ಈಗ ನಡೆಯುವಂತಹ ದಶಾಭುಕ್ತಿಯನ್ನು ನೋಡೋಣ. ಈ ಶನಿ, ನಾನು ಮೊದಲೇ ಹೇಳಿದೆ, ದಶೆ ನಡೀತಾ ಇದೆ. ಈಗ ಯಾವ ದಶೆ ನಡೀತಾ ಇದೆ ಎಂಬುದರ ಬಗ್ಗೆ ನೋಡೋಣ. ಶನಿ ದೇಶ 15/1/2015ರಿಂದ 15/1/2034 ಅದರಲ್ಲಿ ಚಂದ್ರಭುಕ್ತಿ ನಡೀತಾ ಇದೆ. 16/12/2025ರಿಂದ 17/7/27 ನಡೀತಾ ಇದೆ. ಅದರಲ್ಲಿ ರಾಹುವಿನ ಅಂತರ 8/3/2026ರಿಂದ 3/6/26 ಕುಜ ಸೂಕ್ಷ್ಮ 28/5/26ರಿಂದ 3/6/2026 ನಡೀತಾ ಇದೆ. ದಶಾ ಭುಕ್ತಿ ಅಂತರ ಸೂಕ್ಷ್ಮ. ಇಲ್ಲಿ ಸ್ವಲ್ಪ ಫೋಕಸ್ ಮಾಡೋಣ. ನೋಡಿ, ಈ ರಾಹು ಮತ್ತೆ ಸೂಕ್ಷ್ಮ 3/6/2026 ಎಂಡ್ ಆಗುತ್ತೆ. ಇದರಲ್ಲಿ ನಡೆದಿರುವಂತಹ ವಿಚಾರಗಳನ್ನು ಗಮನಿಸಿ. ಇಲ್ಲಿ ನಡೆದಿರುವಂತಹ ವಿಚಾರಗಳು ಡಿಸೆಂಬರ್ 16 ಮೇಲೆ ಏನೇನು ನಡೀತು, ಪದವಿಗೋಸ್ಕರ ಯಾವ ರೀತಿಯಲ್ಲಿ ನಡೀತು, ವಾದ ವಿವಾದಗಳು, ಗುಂಪುಗಾರಿಕೆ, ಇದೆಲ್ಲವೂ ಕೂಡ ನಡೆದಿತ್ತು ಇದರಲ್ಲೇ. ಅಂತೂ ಈ ರಾಹು ಮತ್ತು ಕುಜ ಕೊನೆಯ ಭಾಗದಲ್ಲಿ ಕೊಟ್ಟ ಕಾರಣವೇನು, ಪದವಿಯನ್ನು ನೀಡಿ ಮುಂದಿನ ಅಂತರಕ್ಕೆ ದಾರಿ ಮಾಡಿಕೊಟ್ಟು ಹೋದದ್ದು ಹೇಗೆ? ಜೂನ್ 3, 26 ಅದೇ ದಿನ ಈ ಚಂದ್ರ ರಾಹು ಕುಜರು ಜಾತಕರಿಗೆ ತಾನು ಬಯಸಿದ ಮುಖ್ಯಮಂತ್ರಿ ಪದವಿಯನ್ನ ನೀಡಿ ಮರೆಯಾದರು. ನೋಡಿ, ಇದೇ ರಾಹುವಿನ ಬಗ್ಗೆ ಮುಂದೆ ತಿಳಿಯೋಣ. ಹೇಗೆ ರಾಹು ದಶೆ ಜಾತಕನಿಗೆ ಶನಿ ದಶ, ಬುಧ ಭುಕ್ತಿ, ರಾಹು ಅಂತರದಲ್ಲಿ ಜೈಲುವಾಸವನ್ನ ನೀಡಿತ್ತು. ಅದು ಮುಂದೆ ನಿಮಗೆ KP ಪದ್ಧತಿಯಲ್ಲಿ ವಿಶ್ಲೇಷಣೆ ಮಾಡುವಾಗ ನಿಮಗೆ ಅದನ್ನು ತಿಳಿಸ್ತೇನೆ ಹೇಗೆ ಅಂತ. ಅಂತೂ ಇದು ನೋಟ್ ಮಾಡ್ಕೊಳ್ಳಿ. 3/6/2026 ಅವರಿಗೆ ಪದವಿಯನ್ನು ನೀಡಿ ಮುಂದಿನ ಅಂತರ್ಭುಕ್ತಿ ನಡೆಯುವುದನ್ನು ಸೂಚಿಸುತ್ತೆ. ಹೈಲೈಟ್ ಇದು. ಇದೇ ಮುಖ್ಯವಾದ ವಿಷಯ. ಇಲ್ಲಿ ಇನ್ನೊಂದು ವಿಷಯವನ್ನು ನೋಡಿದಾಗ, ಶನಿ ದಿಸೆ ಈ ಶನಿಗೆ ನವಾಂಶದಲ್ಲಿ ಶನಿ ಕುಂಭದಲ್ಲಿದ್ದಾನೆ. ಈ ಶನಿಗೆ ಧನಾಂಶದಲ್ಲಿದ್ದಾನೆ. ರಾಶಿ ತುಲ್ಯ ಅಂಶಾತ್ ರೀತಿ ಧನಾಂಶ ವಿತ್ತಾಂಶದಲ್ಲಿ ಇದ್ದಾನೆ. ಅಂದರೆ ಲಗ್ನಾತ್ ಶನಿ ಕರ್ಮಸ್ಥಾನದಲ್ಲಿ ಯೋಗ ಬಲದಿಂದ ಇದ್ದು ತಾನಿರುವ ಕರ್ಮಸ್ಥಾನದಿಂದ ಉನ್ನತ ಪದವಿ DCM ನಿಂದ CM ಆಗೋದನ್ನು ತಿಳಿಸುತ್ತೆ. ಅಂದರೆ ಪ್ರಮೋಷನ್ ತಿಳಿಸುತ್ತೆ. ಅದು ಹೇಗೆ? ಅದು
ಅವರ ಆಸೆ ನೆರವೇರುತ್ತೋ ಇಲ್ಲವೋ ಎಂಬುದನ್ನು ಮುಂದೆ ನೋಡೋಣ. ಇದು ಸೂಚಿಸುತ್ತೆ ಒಂದು ಉನ್ನತ ಪದವಿಯನ್ನು ಪಡೆಯುತ್ತಾರೋ ಇಲ್ಲವೋ ಎಂಬುದನ್ನು ಸೂಚಿಸುತ್ತೆ ಜನರಲ್ ಆಗಿ. ನೆಕ್ಸ್ಟು ಈ ಚಂದ್ರ ವೃಷಭದಲ್ಲಿದ್ದು ಕುಂಭ ನವಾಂಶದಲ್ಲಿ, ಕುಂಭ ರಾಶಿಯಲ್ಲಿ ನವಾಂಶದಲ್ಲಿ ಚಂದ್ರನಿದ್ದಾನೆ. ಇದು 7, 8, 9, 10 ಕರ್ಮಾಂಶದಲ್ಲಿದೆ, ರಾಜ್ಯಾಂಶದಲ್ಲಿದೆ. ಅಂದರೆ ಲಗ್ನಾತ್ ಸುಖಾಧಿಪತಿ ಚಂದ್ರ ರವಿ ಜೊತೆ 3, 6 ಅಧಿಪತಿ ಜೊತೆ ಹೋರಾಟ 8 ನೋಡುತ್ತೆ. ಪ್ರಬಲ ಹೋರಾಟ. ಈ ಹೋರಾಟದಲ್ಲಿ ಅಕಸ್ಮಾತ್ 8ನೇ ಭಾವದ ಒಂದು ರಿಸಲ್ಟ್ ಕೆಲವೊಮ್ಮೆ ಶುಭನೂ ಕೊಡುತ್ತೆ, ಅಶುಭನೂ ಕೊಡುತ್ತೆ. ಅದರ ಕ್ಲಾರಿಟಿ KP ಸಿಸ್ಟಮ್ನಲ್ಲಿ ನಾವು ತಿಳಿಬಹುದು. ಇಲ್ಲಿ ಮುಖ್ಯವಾಗಿ ಈಗ ರಾಜ್ಯಾಂಶದಲ್ಲಿ ಬೀಳುವುದರಿಂದ ರಾಶಿ ತುಲ ಅಂಶದ ರೀತಿ ಈ ಕರ್ಮಸ್ಥಾನದಲ್ಲಿ, ಉದ್ಯೋಗದಲ್ಲಿ, ಪದವಿಯಲ್ಲಿ ಗುರುತರವಾದ ಕೆಲವೊಂದು ಘಟನೆಗಳು ನಡೆಯುತ್ತೆ ಎಂಬುದನ್ನು ತೋರಿಸುತ್ತೆ. ಅದು ಆಯಿತು. ಈಗ ರಾಹು ನೋಡೋಣ. ಏಕೆ? ರಾಹು ಅಂತರ್ಭುಕ್ತಿ ನಡೀತಾ ಇದೆ. ಆ ಸಮಯದಲ್ಲಿ ಸಿಂಹ ರಾಹು, ಅಂಶದಲ್ಲಿ ಮಿಥುನ. ಇಲ್ಲಿ ಸಿಂಹದಿಂದ ಅಂಶಾತ್ 11ನೇ ಭಾವ, 11, 3, 11ರ ಒಂದು ಸಂಪರ್ಕ. ಇದರಿಂದ ಪ್ರಯತ್ನ ಪೂರ್ವಕವಾಗಿ ಹೋರಾಟದಲ್ಲಿ 11 ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್, ಆಸೆ ಆಕಾಂಕ್ಷೆಗಳು ನೆರವೇರುತ್ತೋ ಇಲ್ಲವೇ ಎಂಬುದನ್ನು ತಿಳಿಸುತ್ತೆ. ಇದು ಆಯಿತು. ನಾವು ಸದ್ಯಕ್ಕೆ 3 ತಗೊಳ್ಳೋಣ. ಕುಜನನ್ನ ಬಿಡೋಣ. ಒಂದು ರೀತಿಯಲ್ಲಿ ಕುಜನೂ ಕೂಡ ತೆಗೆದುಕೊಂಡ್ರೆ, ಆ ಭಾಗದಲ್ಲಿ ಸೂಕ್ಷ್ಮ ತೆಗೆದುಕೊಂಡಾಗ ಈ ಕುಜ ಇಲ್ಲಿ ಕಟಕದಿಂದ ಇಲ್ಲಿ ತುಲಾದಲ್ಲಿದ್ದಾನೆ. ಚತುರ್ಥ 4, 10ರ ಸಂಬಂಧ. ಇದು ಕೂಡ ಕರ್ಮಸ್ಥಾನಕ್ಕೆ ಪೂರಕವಾಗಿದೆ. ಅಂದರೆ ಎಲ್ಲ ಗ್ರಹಗಳು ಹೆಚ್ಚಿಗೆ 6, 10, 11 ಸೂಚಿಸ್ತಾ ಇದೆ. ಇದರ ಫಲಿತಾಂಶವನ್ನು KP ಅಡ್ವಾನ್ಸ್ ರೀತಿ ಮುಂದಿನ ಭಾಗದಲ್ಲಿ ನೋಡೋಣ. ಅಂದರೆ ಮುಖ್ಯವಾಗಿ ಇಲ್ಲಿ ಈ ರಾಹು ಶನಿ ದಶ, ಬುಧ ಭುಕ್ತಿ, ರಾಹು ಅಂತರದಲ್ಲಿ ಜಾತಕರು ಜೈಲು ವಾಸವನ್ನು ಅನುಭವಿಸಿದರು. ಕೊನೆಗೆ ಅದೇ ರಾಹು ಅವರಿಗೆ ಪದವಿಯನ್ನು ನೀಡಿ ಹೋದರು. ರಾಹು ಭಗವಾನ್ ಅವರಿಗೆ ಪದವಿಯನ್ನು ಸಹ ನೀಡಿತು. ಹೇಗೆ ಎಂಬುದನ್ನು KP ಅಡ್ವಾನ್ಸ್ ರೀತಿ ನೋಡೋಣ. ಧನ್ಯವಾದಗಳು.